ವಂಚಿತವಾಗಿದೆ ಶ್ರೀರಾಮನಗರ ಗ್ರಾಮ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಇದೆ. ಒಂದು ಕಡೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ರೆ, ಮತ್ತೊಂದು ಕಡೆ ನರೇಗಾ ಯೋಜನೆಯಿಂದಲೂ ಕೂಡ ಶ್ರೀರಾಮನಗರ ಗ್ರಾಮಸ್ಥರು ವಂಚಿತರಾಗಿದ್ದಾರೆ. ಈ ಗ್ರಾಮದಲ್ಲಿ ಒಂದಲ್ಲ ಎರಡಲ್ಲ 10 ಸಮಸ್ಯೆಗಳು ತಾಂಡವವಾಡ್ತಾ ಇದೆ. ಗ್ರಾಮಗಳಲ್ಲಿ ಸಮಸ್ಯೆಗಳಿದೆಯೋ, ಸಮಸ್ಯೆಗಳೆಲ್ಲ ಸೇರಿ ಒಂದು ಗ್ರಾಮ ಆಗಿದೆಯಾ ಗೊತ್ತಿಲ್ಲ. ಆದ್ರೆ ಇಲ್ಲಿ 10 ಸಮಸ್ಯೆಗಳಿದೆ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಶ್ರೀರಾಮನಗರ ಗ್ರಾಮ. ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಶ್ರೀರಾಮನಗರ ಗ್ರಾಮಸ್ಥರು ಬೇಸತ್ತಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣವಾಗಿದ್ರೂ ಕೂಡ ಯಾವುದೇ ಪ್ರಯೋಜನವಿಲ್ಲ. ಸಿಸಿ ರಸ್ತೆ ಇರ್ಬೋದು, ಸಾರ್ವಜನಿಕ ಗ್ರಂಥಾಲಯ ಇರ್ಬೋದು, ಸೇವಾಲಾಲ್ ಭವನ ಇರ್ಬೋದು, ಎಲ್ಲವೂ ಕೂಡ ಸಮಸ್ಯೆಗಳಿದೆ ಈ ಗ್ರಾಮದಲ್ಲಿ. ಚರಂಡಿ ತುಂಬಿ ತುಳುಕುತ್ತಿದ್ರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಲ್ಲಾ ಸಮಸ್ಯೆಗಳಿಗೆ ಪಿಡಿಒ ಶ್ರೀಕಾಂತ್ ಕಾರಣ ಅಂತ ಅಲ್ಲಿನ ಗ್ರಾಮಸ್ಥರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಪಿಡಿಒ ನಮ್ಮ ಗ್ರಾಮಕ್ಕೆ ಬೇಡ, ನಮ್ಮ ಗ್ರಾಮ ಪಂಚಾಯತಿಗೆ ಬೇಡ ಅಂತ ಗ್ರಾಮಸ್ಥರು ಈಗ ಪಟ್ಟು ಹಿಡಿದಿದ್ದಾರೆ. ಕೂಡಲೇ ಈ ಪಿಡಿಒ ಅನ್ನ ಅಮಾನತು ಮಾಡಿ ಗ್ರಾಮಸ್ಥರು ಆಗ್ರಹಿಸ್ತಾ ಇರುವಂತದ್ದು. ಏನೋ ಬೆಳಗಾವಿ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಶ್ರೀರಾಮನಗರ ಗ್ರಾಮ ಏನಿದೆ, ಈ ಗ್ರಾಮ ಮೂಲಭೂತ ಸೌಕರ್ಯಗಳು ಹಾಗೂ ನರೇಗಾ ಯೋಜನೆಯಿಂದಲೂ ಕೂಡ ವಂಚಿತವಾಗಿರುವಂತದ್ದು. ಗ್ರಾಮದಲ್ಲಿ ಒಂದಲ್ಲ ಎರಡಲ್ಲ 10 ಸಮಸ್ಯೆಗಳಿದೆ. ನೀರಿನ ಸಮಸ್ಯೆ ಇರ್ಬೋದು, ಚರಂಡಿ ಸಮಸ್ಯೆ ಇರ್ಬೋದು, ಕರೆಂಟ್ ವಿದ್ಯುತ್ ಸಮಸ್ಯೆ ಇರ್ಬೋದು, ಜೊತೆಗೆ ಬೇರೆ ಬೇರೆ ಹಲವಾರು ಸಮಸ್ಯೆಗಳಿರುವಂತದ್ದು ಈ ಗ್ರಾಮದಲ್ಲಿ. ಎಷ್ಟೋ ವರ್ಷಗಳಾಗಿದೆಯಂತೆ ನೀರಿನ ಘಟಕ ನಿರ್ಮಾಣವಾಗಿ, ಆದ್ರೆ ಅದನ್ನ ಬಳಕೆ ಮಾಡಲಾಗ್ತಾ ಇಲ್ಲ. ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಒಂದಷ್ಟು ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಹೊಸದಾಗಿ ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ರು ಕೂಡ ಹಳೆಯ ದಾರಿಯನ್ನ ಏನು ಬದಲಾಯಿಸ್ತಾ ಇದ್ರು ಜನರು, ಅಂದ್ರೆ ಅಲ್ಲಿ ಏನು ಅದನ್ನ ಬಳಸ್ತಾ ಇದ್ರು, ಅಲ್ಲಿ ಕರೆಂಟ್ ಕಂಬಗಳಿರುವಂತದ್ದು. ಜೊತೆಗೆ ಚರಂಡಿ ತುಂಬಿ ತುಳುಕ್ತಾ ಇದೆ, ಸ್ವಚ್ಛತೆ ಅನ್ನೋದಿಲ್ಲ. ಅದನ್ನು ಕೂಡ ಸರಿಪಡಿಸೋ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದ್ರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದು ಈಗ ಗ್ರಾಮಸ್ಥರ ಒಂದು ಆಕ್ರೋಶವಾಗಿದೆ. ಇಂತಹ ಪಿಡಿಒ ನಮಗೆ ಬೇಡ, ಪಿಡಿಒ ಅವರನ್ನ ಅಮಾನತು ಮಾಡಿ ಅಂತ ಅಲ್ಲಿನ ಗ್ರಾಮಸ್ಥರು ಕೂಡ ಈಗ ಆಗ್ರಹಿಸಿದ್ದಾರೆ. ಆರೋ ಪ್ಲಾಂಟ್ ಸ್ಟಾರ್ಟ್ ಆಗಿ ಸುಮಾರು ತಿಂಗಳ ಮೇಲೆ ಆಯ್ತು. ಆದ್ರೂ ಅದನ್ನು ಬಂದು ಇವೆಲ್ಲ ತೆರವುಗೊಳಿಸ್ಬೇಕು, ಇವೆಲ್ಲ ನೀಟಾಗಿ ಮಾಡಿಸ್ಬೇಕು ಅನ್ನೋದು ಪಿಡಿಒ ಸೆನ್ಸ್ ಇಲ್ವಾ? ಪಿಡಿಒ ಅಧಿಕಾರಿನ ಏನಾತ? ಸುಮಾರು ಸರಿ ಹೇಳಿದೀವಿ, ಇವೆಲ್ಲ ಕ್ಲೀನ್ ಮಾಡಿಸಿ ನೀಟಾಗಿ ಅದನ್ನ ಆರೋ ಪ್ಲಾಂಟ್ ಸ್ಟಾರ್ಟ್ ಆಗಿದೆ ರೀ, ನೀರು ತುಂಬಲಿಕ್ಕೆ ಜನ ಬರ್ತಾ ಇಲ್ಲ, ಇವೆಲ್ಲ ಅಡ್ಡಲಾಗಿದೆ, ಇವೆಲ್ಲ ತೊಂದರೆಗಳಾಗಿದೆ ಜನರಿಗೆ ಅಂತ ಹೇಳಿದ್ರು. ಬಂದಾಗ ವೀಕ್ಷಣೆ ಮಾಡಿ ಇದು ಮಾಡ್ತಾ ಇಲ್ಲ. ಒಳಗಡೆ ನೋಡಿ ಎಲ್ಲ ದನಗಳ ಕಳ ಕಟ್ಟೋದು, ಸಮುದಾಯ ಭವನ ಇದು, ಇದರಲ್ಲಿ ಎಲ್ಲ ಅವ್ಯವಸ್ಥೆ. ಸೇವಾಲಾಲ್ ಸಮುದಾಯ ಭವನ ಇದು. ಸೇವಾಲಾಲ್ ಸಮುದಾಯ ಹೆಂಗಿದೆ? ಏನೇನಿಲ್ಲ, ಎಲ್ಲ ಕುಡಿದುಕೊಂಡು ಒಳಗೆ ಬಿಸಾಡಿ ಹಾಕಿದ್ದಾರೆ. ಅಲ್ಲಿ ಬಾಟ್ಲಿಗಳು ಪ್ಯಾಕೆಟ್ಗಳು ಎಲ್ಲ ಏನು ಮಾಡ್ತಾ ಇದ್ದಾರೆ? ಒಳಗಡೆ ಬಂದು ಈ ಟೈಪ್ ಮಾಡ್ತಾರೆ. ಒಳಗಡೆ ಬಂದು ಮಾಡ್ಕೊಂಡು ಈ ಟೈಪ್ ಎಲ್ಲ ಕುಡಿರ್ತಾರೆ. ಬಾಟ್ಲಿಗಳು ಬಿದ್ದಿರೋದು ಎಲ್ಲ ವಿಡಿಯೋ ಮಾಡ್ತಾರೆ. ಆ ಕಡೆಯಿಂದ ಮಾಡಿ ನೋಡಿ, ಇಲ್ಲಿ ಬೀರ್ ಬಾಟ್ಲಿ ಎಲ್ಲ ಇಟ್ಟಿರೋದು, ಬೀರ್ ಬಾಟ್ಲಿ ಹೆಂಗೆ ಕುಡ್ದು ಬಿಸಾಕ್ಯಾರ. ಒಳಗಡೆ ಬಂದದು ಎಲ್ಲ ಆಗಿರೋದು ನೋಡಿ. ಒಂದ್ಸಲ ಆದರೂ ಬಂದು ವೀಕ್ಷಣೆ ಮಾಡಿ ಏನು ಮಾಡ್ತಿದ್ದಾರೆ ಏನಿಲ್ಲ ಅನ್ನೋದ್ರಲ್ಲಿ ಏನೇನಿಲ್ಲ. ಮೈಕದಲ್ಲಿ ಸುಮಾರು ಸಾರಿ ಸಾರಿಸಿದ್ರು ನೋಡ್ರಿ. ಇಲ್ಲಿ ಮುಂದೆ ದೇವಸ್ಥಾನ ಇದೆ, ದೇವಸ್ಥಾನ ಇದೆ. ನಾಳೆ ಹಬ್ಬ ಐತೆ ಸರ್. ಈ ನಾಳೆ ಮೊಹರಂ ಇದೆಯಲ್ಲ, ಹಬ್ಬ ಐತೆ ಸರ್. ಈ ತರ
ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಶ್ರೀರಾಮನಗರ ಗ್ರಾಮ ಸಮಸ್ಯೆಗಳ ತವರೂರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದಲ್ಲ ಎರಡಲ್ಲ ಬಹಳಷ್ಟು ಸಮಸ್ಯೆಗಳಿದೆ. ಮೊದಲನೇದಾಗಿ ಇಲ್ಲಿ ಏನೆಲ್ಲ ಸಮಸ್ಯೆಗಳಿದೆ? ಎಸ್ ರಚನಾ, ನಾವು ನೋಡ್ತಾ ಇದ್ದೇವೆ ಈಗ ವಿಜಯನಗರ ಜಿಲ್ಲೆ ಏನು ಶ್ರೀರಾಮನಗರ ಅಂತಂದೇ ಕರೆಸ್ಕೊಳ್ಳುವ ಹೋಗಳಿ ತಾಂಡದಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಇನ್ನು ಅಲ್ಲಿ ರೈತರು ಹೊಲಕ್ಕೆ ಹೋಗುವಂತ ರಸ್ತೆಗಳಾಗಿರ್ಬಹುದು, ಒಂದೊಂದಾಗಿ ಕೆದಕ್ತಾ ಹೋದ್ರೆ ಬಹಳಷ್ಟು ಮೂಲಭೂತ ಸಮಸ್ಯೆಗಳೇ ಅಲ್ಲಿ ಏನು ಸಾರ್ವಜನಿಕರಿಗೆ ಸಿಗದಂತಾಗಿದೆ ಅಂತಂದೇ ಹೇಳ್ಬೋದು ರಚನಾ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರು ಏನೇ ಹೇಳ್ತಾ ಇದ್ದಾರೆ? ಅಧಿಕಾರಿಗಳು ಬಂದು ಯಾವುದೇ ಸಮಸ್ಯೆಗಳನ್ನ ಕೇಳ್ತಾ ಇಲ್ವಾ, ಇಲ್ಲ ಕೇಳಿದ್ದು ಸೈಲೆಂಟ್ ಆಗಿದ್ದಾರಾ? ಎಸ್ ರಚನಾ, ಏನಾಗಿದೆ ಅಂತಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಬರುವುದು ಮಾಲ್ವಿ ಗ್ರಾಮ ಪಂಚಾಯತಿಗೆ ಬರುತ್ತೆ. ಅಲ್ಲಿ ಇರ್ತಕ್ಕಂತ ಪಿಡಿಒ ಅವರು ಗ್ರಾಮಸ್ಥರಿಗೆ ಯಾವುದೇ ತರಹದ ನರೇಗಾ ಯೋಜನೆ ಕೆಲಸಗಳಾಗಿರಬಹುದು, ಆಮೇಲೆ ಚರಂಡಿ ವ್ಯವಸ್ಥೆ ತುಂಬಿದ್ರು ಸಹ ಕಣ್ಮುಚ್ಕೊಂಡಿದ್ದಾರೆ. ಆಮೇಲೆ ಈಗ ಇತ್ತೀಚೆಗೆ ಮೊನ್ನೆ ಒಂದು ಸಿಸಿ ರೋಡ್ ಅನ್ನ ಮಾಡಿರ್ತಾರೆ. ಆ ಸಿಸಿ ರೋಡ್ ಅಲ್ಲಿ ಕರೆಂಟಿನ ಕಂಬ ಇದ್ರೂ ಸಹಿತ ಅದನ್ನ ನೋಡಿದ್ರು ಸಹ ನೋಡದಂತಾಗಿದೆ. ಈ ಕಾಂಟ್ರಾಕ್ಟ್ಗಳಾಗಿರ್ಬೋದು, ಆಮೇಲೆ ಪಿಡಿಒ ಅಧಿಕಾರಿಗಳಾಗಿರ್ಬೋದು, ಈ ಗ್ರಾಮದತ್ತ ಬಹಳಷ್ಟು ನಿರ್ಲಕ್ಷ್ಯತೆ ತೋರಿಸ್ತಾರೆ ಅಂತಂದೇ ಹೇಳ್ಬೋದು ರಚನಾ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಜೊತೆಗೆ ಸಮಸ್ಯೆಗಳನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಅನ್ನೋದು ಕೂಡ ಲಭ್ಯವಾಗಿರುವಂತ ಮಾಹಿತಿ. ಯಾಕೆ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯತನ ಬೇಜವಾಬ್ದಾರಿತನ ತೋರ್ತಾರೆ ಗೊತ್ತಿಲ್ಲ. ಆದ್ರೆ ಈ ಗ್ರಾಮದಲ್ಲಿರುವಂತ ಗ್ರಾಮಸ್ಥರು ದಿನನಿತ್ಯ ಬರೀ ಸಮಸ್ಯೆಗಳನ್ನ ನೋಡೋದೇ ಆಗಿದೆ. ಸಮಸ್ಯೆಗಳಿಗೆ ಮುಕ್ತಿ ಯಾವಾಗ ಅನ್ನೋದು ಗ್ರಾಮಸ್ಥರ ಈಗ ಒಂದು ಪ್ರಶ್ನೆ. ಕಟ್ಟೋದು ಸಮುದಾಯ ಭವನ ಇದು. ಇದರಲ್ಲಿ ಎಲ್ಲ ಅವ್ಯವಸ್ಥೆ. ಸೇವಾಲಾಲ್ ಸಮುದಾಯ ಭವನ ಇದು. ಸೇವಾಲಾಲ್ ಸಮುದಾಯ ಹೆಂಗಿದೆ ಎಲ್ಲ ಪಾಕೆಟ್ ಕುಡಿದು ಒಳಗೆ ಏನೇನಿಲ್ಲ, ಎಲ್ಲ ಕುಡಿದು ಒಳಗೆ ಬಿಸಿ ಹಾಕಿದಾಗ ಅಲ್ಲಿ ಬಾಟ್ಲಿಗಳು ಪಾಕೆಟ್ಗಳು ಎಲ್ಲ ಏನ್ ಮಾಡ್ತಾ ಇದ್ದಾರೆ ಒಳಗಡೆ ಬಂದು ಈ ಟೈಪ್ ಮಾಡ್ತಾರೆ ನೋಡಿ. ಒಳಗಡೆ ಬಂದು ಮಾಡ್ಕೊಂಡು ಈ ಟೈಪ್ ಎಲ್ಲ ಕುಡಿರ್ತಾರೆ. ಬಾಟ್ಲಿಗಳು ಬಿದ್ದಿರೋದು ಎಲ್ಲ ವಿಡಿಯೋ ಮಾಡ್ತಾರೆ. ಕಡೆಯಿಂದ ಮಾಡಿ ನೋಡಿ, ಇಲ್ಲಿ ಬೀರ್ ಬಾಟ್ಲಿ ಎಲ್ಲ ಇಟ್ಟಿರೋದು. ಬೀರ್ ಬಾಟ್ಲಿ ಹೆಂಗೆ ಕುಡ್ದು ಬಿಸಾಕ್ಯಾರ. ಒಳಗಡೆ ಬಂದೋದು ಎಲ್ಲ ಆಗಿರೋದು ನೋಡಿ. ಒಂದ್ಸಲ ಆದರೂ ಬಂದು ವೀಕ್ಷಣೆ ಮಾಡಿ ಏನು ಮಾಡ್ತಿದ್ದಾರೆ ಏನಿಲ್ಲ ಅನ್ನೋದೇಳಿ ಏನೇನಿಲ್ಲ. ಮೇಕದಲ್ಲಿ ಸುಮಾರು ಸಾರಿ ಸಾರಿಸಿದ್ರು ನೋಡ್ರಿ. ಹೇಳಿದ್ರು ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಶ್ರೀರಾಮನಗರದ ರೈತ ಲಾಲ್ ಸಿಂಗ್ ನಾಯಕ್ ಅವರಿದ್ದಾರೆ. ನಮಸ್ತೆ ಲಾಲ್ ಸಿಂಗ್ ನಾಯಕ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಈಗ ನಿಮ್ಮ ಶ್ರೀರಾಮನಗರ ಗ್ರಾಮ ಏನಿದೆ, ಗ್ರಾಮದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಮೇಡಮ್ ಕಟ್ ಬರ್ತಾ ಇದೆ ನ್ಯೂಸ್. ಕೇಳಿಸ್ತಾ ಇದೆಯಾ? ನ್ಯೂಸ್ ಮಾತು ಸರಿ ಕಟ್ ಬರ್ತಾ ಇದೆ ನಿಮ್ದು. ಓಕೆ, ಸ್ವಲ್ಪ ನೀವು ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡ್ಬೋದಾ? ಬಂದಿದೆ ಮೇಡಮ್, ಹೊರಗಡೆ ಬಂದಿದ್ದೀನಿ. ಓಕೆ, ಈಗ ನಿಮ್ಮ ಗ್ರಾಮದಲ್ಲಿ ಹೌದು ಮೇಡಮ್ ಬಹಳಷ್ಟು ಸಮಸ್ಯೆಗಳಿದೆ. ಜೊತೆಗೆ ಕೆಇಬಿ ಅಧಿಕಾರಿಗಳು ಕೂಡ ಬಹಳಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಏನ್ ಸಮಸ್ಯೆಗಳಿದೆ ಅಂತ? ಮೇಡಮ್ ರೀ, ಸಮಸ್ಯೆ ಏನಂದ್ರೆ ಅಜ್ಜಮ್ಮ ಹೋಗೋ ದಾರಿಯಲ್ಲಿ ಅದು ಸಿಸಿ ರಸ್ತೆ ಹಾಕಿದ್ದಾರೆ ಮೇಡಮ್. ಸಿಸಿ ರಸ್ತೆ ಹಾಕಿದೆ. ನಾನ್ ಮೊನ್ನೆ ಮಂಗಳವಾರ ಹೋಗಕರ ದೇವ್ರಿಗೆ ಹೋಗ್ತಾ ಇದ್ದೆ, ನಾನು ಸೈಕಲ್ ತುಳ್ಕೊಂತ. ಆ ಕಡೆಯಿಂದ ಒಂದು ಟ್ಯಾಕ್ಟ್ರಿ ಬಂತು ಮೇಡಮ್. ಆ ರೋಡಿಗೆ ಮಧ್ಯ ರೋಡಿಗೆ ಇದೆ ಆ ಕಂಬ, ಮಧ್ಯ ರೋಡಿಗೆ ಇದೆ ಕಂಬ. ಅದನ್ನ ಕ್ರಾಸ್ ಮಾಡಿ ಹೋಗ್ಬೇಕಂದ್ರೆ ಟ್ರಾಕ್ಟರ್ ಒಂದು 2 ಗಾಲಿ ಮೇಲೆ ಎದ್ದು ಬಿಟ್ಟಿತ್ತು.
ಫುಲ್ ಇದು ಇದೆ ಮೇಡಮ್. ಭಾರಿ ಏನಾರ ಹೆಚ್ಚು ಕಡಿಮೆ ಆದ್ರೆ ಹೊಣೆ ಯಾರು ಮೇಡಮ್? ಅದನ್ನ ಹೇಳೋರು ಯಾರಿಲ್ಲ, ಕೇಳೋರಿಲ್ಲ. ಹಂಗಾಗಿ ಮೊನ್ನೆ ನಾವು TV9 ಅವ್ರು ಬಂದಿದ್ರು, ಅವ್ರಿಗೆ ಹೇಳಿದ್ವಿ ಮೇಡಮ್. ಉದ್ಯೋಗ ಖಾತ್ರಿದು ಕೇಳಿದ್ರು, ಉದ್ಯೋಗ ಖಾತ್ರಿ ಮಾಡಕ್ ಕೂಡ ಇದು ಕೊಡ್ತಾ ಇಲ್ಲ ಮೇಡಮ್ ಕೆಲಸ. ಇದ್ ಬಿಟ್ಟು ಇನ್ನೇನ್ ಸಮಸ್ಯೆಗಳಿದೆ ನಿಮ್ಮ ಊರಿನಲ್ಲಿ? ಚರಂಡಿ ಭಾರಿ ವಾಸನೆ ಹೊಡಿತಾ ಇದಾವ ಮೇಡಮ್. 3 ಜಾತ್ರೆ 3-4 ತಿಂಗಳಾಯ್ತು. ಜಾತ್ರೆ ಅಜ್ಜಮ್ಮನ್ ಜಾತ್ರೆ ತಕ್ಷಣದಿಂದ ಸೊಳ್ಳೆ ಅಂತೂ ಈಜಿಪ್ತ ಸೊಳ್ಳೆ ಇದಾವ ಮೇಡಮ್. ಹೇಳಿದ್ದಾರೆ ಆದ್ರೂ ನಮ್ಮ ಗ್ರಾಮ ಪಂಚಾಯತ್ ಅವ್ರು ಏನು ಕೆಲಸ ಅದು ಏನ್ ಮಾಡಕ್ಕಂತ ಅವ್ರು ಏನು ಇಚ್ಛೆ ಪಡೋಲ್ಲ. ಎಷ್ಟೇ ಹೇಳಿದ್ರು ಇಷ್ಟೇ. ನಮ್ ಕೇವಲಾಲ್ ಸಮುದಾನ ಭವನ ಅಂತ ಮಾಡಿದ್ದಾರೆ ಮೇಡಮ್. ಅದ್ರಲ್ಲಿ ಹುಡ್ರು ಸಿಗರೇಟ್ ಸೇದೋದು, ಪಾಕೆಟ್ ಕುಡಿದು ಒಸೆಯೋದು, ಬೀರ್ ಬಾಟ್ಲಿ ಕುಡಿದು ಒಸೆಯೋದು. ಇವು ಅಧಿಕಾರಿಗಳು ಅವರು ಏನು ಸ್ವಲ್ಪ ನೋಡಿದ್ರೆ ಸ್ವಲ್ಪ ಸ್ವಚ್ಛ ಕಾಣ್ಬೇಕು. ಆ ತರ ನಮ್ಮ ಊರು ತಾಣದವರು ಸ್ವಲ್ಪ ಏನು ಮಾಡ್ತಾ ಇಲ್ಲ. ಅಧಿಕಾರಿಗಳು ಸ್ವಲ್ಪ ಹೇಳ್ಬೇಕು ಸರ್. ಖಂಡಿತ ಗಮನಕ್ಕೆ ತರ್ತೀವಿ. ಧನ್ಯವಾದ ಮಾತನಾಡಿದಕ್ಕೆ ಈಡನ್ಸ್ ವಾಹಿನಿ ಜೊತೆ. ಇನ್ನು ಈ ಸಂಬಂಧ ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದು ಬಹಳಷ್ಟು ಸಮಸ್ಯೆಗಳಿದೆ. ಒಂದಲ್ಲ ಎರಡಲ್ಲ. ರಸ್ತೆ ಏನ್ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇದೆ. ಜೊತೆಗೆ ಚರಂಡಿ ಕೂಡ ಕ್ಲೀನ್ ಮಾಡಲ್ಲ. ಜೊತೆಗೆ ಒಂದು ದೇವಸ್ಥಾನದ ಸಮುದಾಯ ಭವನ ಕಟ್ಟಿದ್ದಾರೆ, ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ. ಜೊತೆಗೆ ಡ್ರಿಂಕ್ಸ್ ಎಲ್ಲ ಮಾಡಿ ಎಣ್ಣೆ ಬಾಟ್ಲುಗಳನ್ನ ಅಲ್ಲೇ ಬಿಸಾಕ್ತಾರೆ, ನೀರ್ ಬಾಟ್ಲುಗಳನ್ನೆಲ್ಲ ಅಲ್ಲೇ ಬಿಸಾಕ್ತಾರೆ. ಇದನ್ನೆಲ್ಲ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ದಯಮಾಡಿ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂತ ಕೂಡ ಅವರು ಆಗ್ರಹಿಸಿದ್ದಾರೆ.
ಹಲೋ, ಶ್ರೀಕಾಂತ್ ಅವರಾ? ಹೌದ್ರಿ, ನೀವ್ ಯಾರು ಮೇಡಮ್? ಸರ್, ನಾವು E10 ನ್ಯೂಸ್ ಚಾನೆಲ್ ಇಂದ ಕರೆ ಮಾಡ್ತಾ ಇದ್ದೀವಿ. ಯಾವ್ದು ನ್ಯೂಸ್ ಚಾನಲ್ ಮೇಡಮ್? E10 ನ್ಯೂಸ್ ಚಾನೆಲ್ ಅಂತ ಕರೆ ಮಾಡ್ತಾ ಇದ್ದೀವಿ. ಎಂತದು? ಆಯ್ತು ಹೇಳಿ. ಸರ್, ಈಗ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಶ್ರೀರಾಮ್ ನಗರ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಅದರಲ್ಲಿ ಪ್ರಮುಖವಾಗಿ ಸಿಸಿ ರಸ್ತೆ ಆಗಿದೆ. ಬಟ್ ಸಿಸಿ ರಸ್ತೆ ಮೇಲೆ ಲೈಟ್ ಕಂಬಗಳು ಅಳವಡಿಕೆ ಆಗಿದೆ. ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಇದೆ, ಕೇಬಲ್ ಬರ್ದಿದೀವಿ ಪ್ಲೇಸ್ಮೆಂಟ್ ಮಾಡಿ ಅಂತ ಹೇಳಿ. ಓಕೆ, ಅದರಿಂದ ಏನಾದ್ರೂ ಬಂದಿದ್ಯಾ ರೆಸ್ಪಾನ್ಸ್? ಇಲ್ಲ, ಏನೋ ರೆಸ್ಪಾನ್ಸ್ ಬಂದಿಲ್ಲ ಮೇಡಮ್. ಜೊತೆಗೆ ಈಗ ಅಲ್ಲಿ ಚರಂಡಿ ಸಮಸ್ಯೆ ಬಹಳಷ್ಟಿದೆ ಅನ್ನೋದನ್ನು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. 3-4 ತಿಂಗಳಾಯ್ತು ಕ್ಲೀನ್ ಮಾಡಿಸಿಲ್ಲ ಅಂತ. ಮಾಡ್ಸಿದೀವಿ ಮೇಡಮ್, ಮಾಡ್ಸಿದೀವಿ. ವರ್ಷದಲ್ಲಿ 2 ಸರಿ ಮಾಡಿಸ್ತೀವಿ ಮೇಡಮ್. ಅಂದ್ರೆ 6 ತಿಂಗಳಿಗೊಂದ್ಸಲಿ ಕ್ಲೀನ್ ಮಾಡಿಸ್ತೀರಾ? ಹೌದು. ಬಟ್ ಈಗ ಅಲ್ಲಿ ತುಂಬಿ ತುಳುಕ್ತಿದ್ರು, ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ರೋಗಗಳೆಲ್ಲ ಬಂದೇ ಬರುತ್ತಲ್ವಾ ಸರ್? ಬರ್ರಿ ಮೇಡಮ್, ನೀವು ಬನ್ನಿ. ಎಲ್ಲಿ, ಯಾವ ಊರಿಂದ ಮಾತಾಡೋದು ನೀವು? ನಾವು ಮೈಸೂರಿಂದ ಮಾತಾಡ್ತಾ ಇದೀವಿ. ನಮ್ಮ ರಿಪೋರ್ಟರ್ ಹೋಗಿ ಖುದ್ದು ನ್ಯೂಸ್ ಮಾಡ್ಕೊಂಡು ಬಂದಿದ್ದಕ್ಕೆ ನಿಮ್ಮ ಹತ್ರ ನಾವು ಕೇಳ್ತಾ ಇರೋದು. ಯಾರು ಮೇಡಮ್ ನಿಮ್ ರಿಪೋರ್ಟ್ ಮಾಡಿರೋದ? ಊರ್ ಬಸವರಾಜ್ ಅಂತ. ಬಸವರಾಜ್ ಅವ್ರು ಸ್ವಲ್ಪ ನಂಬರ್ ಕಳ್ಸಿ ಮೇಡಮ್, ಮಾತಾಡ್ತೀನಿ. ಅವ್ರು ಎಲ್ಲಿ ನೋಡಿದಾರೋ ನಮಗೆ ಅಂತೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ಖಂಡಿತ ವಿಜುವಲ್ಸ್ ಕಳಿಸ್ಕೊಡ್ತೀವಿ, ನಂಬರ್ ಕಳಿಸ್ಕೊಡ್ತೀವಿ, ಆ ಗ್ರಾಮಸ್ಥರು ಮಾತಾಡಿರೋದು ಕಳಿಸ್ಕೊಡ್ತೀವಿ. ಒಮ್ಮೆ ನೋಡಿನೇ ನೀವು ಆಮೇಲೆ ಉತ್ತರ ಕೊಡಿ. ಸರಿ ಆಯ್ತು ನೋಡಿ. ಓಕೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ PDO ಒಂದು ರೀತಿಯ ಬೇಜವಾಬ್ದಾರಿತನ ದುರಾಂಕಾರದಿಂದ ಮಾತಾಡ್ತಾರೆ ಅಂತಾನೆ ನಾನು ಹೇಳ್ತೀನಿ. ಯಾಕೆ ಅಂತ ಅಂದ್ರೆ, ನಾವು ಕೇಳ್ತಿರೋದು ಈ ರೀತಿ ಸಮಸ್ಯೆಗಳಿದೆ, ಅದನ್ನ ಖುದ್ದು ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಈಗಾಗಲೇ ನಾವು ಅಲ್ಲಿನ ಗ್ರಾಮಸ್ಥರನ್ನು ಕೂಡ ಕಾಲ್ ಮಾಡಿ ಅವ್ರನ್ನ ಮಾತನಾಡಿಸೋ ಸಂದರ್ಭದಲ್ಲಿ ಅವರು ಬಹಳಷ್ಟು ಹೇಳಿದ್ರು, ಚರಂಡಿ ಸಮಸ್ಯೆ ಇದೆ, 3-4 ತಿಂಗಳಾಗಿದೆ ಅಂತ. 6 ತಿಂಗಳಿಗೊಂದ್ಸಲಿ ಚರಂಡಿ ಕ್ಲೀನ್ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ತುಳುಕ್ತಾ ಇದ್ರು, ಅದನ್ನ ಕ್ಲೀನ್ ಮಾಡ್ಸಲ್ವಾ? ರೂಲ್ಸ್ ಇದೆಯಾ ವರ್ಷಕ್ಕೆ 2 ಸಲ ಮಾಡಿಸ್ಬೇಕು ಅಂತ? ಇವ್ರು ಯಾರು ಸುದ್ದಿ ಮಾಡಿದ್ದು ಕಳಿಸ್ಕೊಡಿ, ಬಂದ್ ನೋಡಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಅಂದ್ರೆ ಎಷ್ಟು ಬೇಜವಾಬ್ದಾರಿತನ, ಎಷ್ಟು ನಿರ್ಲಕ್ಷ್ಯತನ ತೋರ್ತಾ ಇದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ದೃಶ್ಯದಲ್ಲಿ ನಾವೀಗ ತೋರಿಸ್ತಾ ಇದೀವಲ್ಲ, ಆ ಜೊತೆಗೆ ಆ ಸಮುದಾಯ ಭವನ ಅನ್ನೋದೇನಿದೆ ಅದನ್ನು ಕೂಡ ಒಂದು ರೀತಿ ಎಣ್ಣೆ ಹೊಡಿಲಿಕ್ಕೆ, ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಕೂಡ ಬಳಸ್ಕೊತಾ ಇದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇದನ್ನ ಯಾವ್ದನ್ನು ಕೂಡ ನಾವ್ ಹೇಳ್ತಾ ಇಲ್ಲ, ಹೇಳ್ತಾ ಇರೋದೆಲ್ಲ ಗ್ರಾಮಸ್ಥರು. ನಾವು ತೋರಿಸ್ತಾ ಇರುವಂತ ವ್ಯಕ್ತಿ ಶ್ರೀಕಾಂತ್ PDO ಇವ್ರೆ, ಈಗ ಮಾತನಾಡಿದಂತ ವ್ಯಕ್ತಿ. ಇಷ್ಟು ಉಡಾಫೆ ಉತ್ತರವನ್ನ ಯಾಕೆ ಕೊಡ್ತಾರೆ? ಇನ್ಯಾರು ಜನರ ಸಮಸ್ಯೆಗಳನ್ನ ಕೇಳ್ಬೇಕಾಗಿರೋದು ಇವ್ರೆ. ಅದನ್ನ ಬಿಟ್ಟು ಇಲ್ಲ ಸರಿಪಡಿಸ್ತೀವಿ ಅಂತ ಹೇಳ್ಬೇಕು, ಇಲ್ಲ ಭರವಸೆ ಕೊಡ್ಬೇಕು. ದುರಾಂಕಾರದಲ್ಲಿ ಮಾತಾಡುವುದು ಸರಿಯಲ್ಲ. ನಾವು ಇಲ್ಲಿ ಜನರ ಪರವಾಗಿ ಧ್ವನಿ ಎತ್ತಿರೋದು, ಜನರ ಪರವಾಗಿ ಮಾತಾಡ್ತಿರೋದು. ನಮ್ಮ ಕೆಲಸ ಮಾಡ್ಕೊಡಿ ಅಂತ ಕೇಳಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳು ಇವರ ವಿರುದ್ಧ ಆಗ್ಲಿ ಅಥವಾ ಜನರ ಪರವಾಗಿ ಕೆಲಸವನ್ನ ಮಾಡಬೇಕು ಅಂತ ಒತ್ತಾಯಿಸಲಾಗ್ತದೆ. ಇದು RO ಪ್ಲಾಂಟ್ ಸ್ಟಾರ್ಟ್ ಆಗಿ ಸುಮಾರು ತಿಂಗಳ ಮೇಲೆ ಆಯ್ತು. ಆದ್ರೂ ಅದನ್ನು ಬಂದು ಇವೆಲ್ಲ ತೆರವುಗೊಳಿಸ್ಬೇಕು, ಇವೆಲ್ಲ ನೀಟಾಗಿ ಮಾಡಿಸ್ಬೇಕು ಅನ್ನೋದು PDO ಸೆನ್ಸ್ ಇಲ್ವಾ? PDO ಅಧಿಕಾರಿನ ಏನಾತ? ಇಲ್ಲ, ನಮ್ಮ ಸುಮಾರು ಸರಿ ಹೇಳಿದೀವಿ, ಇವೆಲ್ಲ ಕ್ಲೀನ್ ಮಾಡಿಸಿ ನೀಟಾಗಿ ಅದನ್ನ RO ಪ್ಲಾಂಟ್ ಸ್ಟಾರ್ಟ್ ಆಗಿದೆ ರೀ, ನೀರು ತುಂಬಲಿಕ್ಕೆ ಜನ ಬರ್ತಾ ಇಲ್ಲ, ಇವೆಲ್ಲ ಅಡ್ಡಲಾಗಿದೆ, ಇವೆಲ್ಲ ತೊಂದರೆಗಳಾಗಿದೆ ಜನರಿಗೆ ಅಂತ ಹೇಳಿದ್ರು. ಬಂದಾಗ ವೀಕ್ಷಣೆ ಮಾಡಿ ಇದು ಮಾಡ್ತಾ ಇಲ್ಲ. ಒಳಗಡೆ ನೋಡಿ ಎಲ್ಲ ದನಗಳ ಕಳ ಕಟ್ಟೋದು, ಸಮುದಾಯ ಭವನ ಇದು, ಇದರಲ್ಲಿ ಎಲ್ಲ ಅವ್ಯವಸ್ಥೆ. ಸೇವಾಲಾಲ್ ಸಮುದಾಯ ಭವನ ಇದು. ಹೆಂಗಿದೆ ಎಲ್ಲ ಪಾಕೆಟ್ ಕುಡಿದು ಒಳಗೆ ಏನೇನಿಲ್ಲ, ಎಲ್ಲ ಕುಡಿದು ಒಳಗೆ ಬಿಸಾಡಿ ಹಾಕಿದ್ದಾರೆ. ಅಲ್ಲಿ ಬಾಟ್ಲಿಗಳು ಪಾಕೆಟ್ಗಳು ಎಲ್ಲ ಏನ್ ಮಾಡ್ತಾ ಇದ್ದಾರೆ? ಒಳಗಡೆ ಬಂದು ಈ ಟೈಪ್ ಮಾಡ್ತಾರೆ ನೋಡಿ, ಒಳಗಡೆ ಬಂದು ಮಾಡ್ಕೊಂಡು ಈ ಟೈಪ್ ಎಲ್ಲ ಕುಡಿರ್ತಾರೆ. ಬಾಟ್ಲಿಗಳು ಬಿದ್ದಿರೋದು ಎಲ್ಲ ವಿಡಿಯೋ ಮಾಡಿ ಆ ಕಡೆಯಿಂದ ಮಾಡಿ ನೋಡಿ. ಇಲ್ಲಿ ಬೀರ್ ಬಾಟ್ಲಿ ಎಲ್ಲ ಇಟ್ಟಿರೋದು, ಬೀರ್ ಬಾಟ್ಲಿ ಹೆಂಗೆ ಕುಡ್ದು ಬಿಸಾಕ್ಯಾರ, ಒಳಗಡೆ ಬಂದೋದು ಎಲ್ಲ ಆಗಿರೋದು ನೋಡಿ. ಒಂದ್ಸಲ ಆದರೂ ಬಂದು ವೀಕ್ಷಣೆ ಮಾಡಿ ಏನು ಮಾಡ್ತಿದ್ದಾರೆ ಏನಿಲ್ಲ ಅನ್ನೋದ್ರಲ್ಲಿ ಏನೇನಿಲ್ಲ. ಮೈಕದಲ್ಲಿ ಸುಮಾರು ಸಾರಿ ಸಾರಿಸಿದ್ರು ನೋಡ್ರಿ.
ಇದು ಮಾಯಿ ಪೀಪಲ್ ಫೇಕಮ್ಲೆ ಮಾಹಿತಿ ಆರೋ ಪ್ಲಾಂಟ್ ಸ್ಟಾರ್ಟ್ ಆಗಿ ಸುಮಾರು ತಿಂಗಳ ಮೇಲೆ ಆಯಿತು. ಆದರೂ ಅದನ್ನು ಬಂದು ಇವೆಲ್ಲ ತೆರವುಗೊಳಿಸ್ಬೇಕು, ಇವೆಲ್ಲ ನೀಟಾಗಿ ಮಾಡಿಸ್ಬೇಕು ಅನ್ನೋದು ಪಿ ಡಿ ಸೆನ್ಸ್ ಇಲ್ವಾ? ಪಿ ಡಿ ಅಧಿಕಾರಿನ ಈ ಕಂಬಗಳನ್ನು ತೆರವುಗೊಳಿಸಿದ್ರೆ ನಾವು ರಸ್ತೆಯನ್ನು ಮಾಡಿಸಲಿಕ್ಕೆ ಅಂತ ಹೇಳಿ ಕೊಟ್ಟಿದ್ವಿ KBRಗೆ. ಲಿಖಿತವಾಗಿ ಕೊಟ್ಟರು, ಯಾವುದೇ ಅವರು ಕಾಮಗಾರಿಕೆ ಮಾಡ್ತಿಲ್ಲ. ಮತ್ತೆ ಪಿ ಡಿ ಆಗಲಿ ಇದನ್ನು ಬಂದು ವೀಕ್ಷಣೆ ಮಾಡ್ತಿಲ್ಲ. ಪಿ ಡಿ ಆದ್ರೆ ಬಂದು ಏನು ಆಗ್ತಿದೆ, ಏನು ಮಾಡ್ತಿದ್ದಾರೆ ಊರಲ್ಲಿ ಅಂತೇಳಿ ಒಂದ್ಸಲನೂ ಬಂದು ವಿಸಿಟ್ ಕೊಟ್ಟು ಅದನ್ನು ನೋಡ್ತಾನೆ ಇಲ್ಲ. ನಾವು ಸುಮಾರು ಸರಿ ಹೇಳಿದ್ದೀವಿ, ಊರಲ್ಲಿ CC ರಸ್ತೆ ಆಗ್ತಿದೆ, ರಸ್ತೆಯನ್ನು ನೀಟಾಗಿ ಮಾಡಿಸ್ಕೊಳ್ಳಿಕ್ಕೆ ನೀವೆಲ್ಲರೂ ಬಂದು ಸಹಕಾರ ಮಾಡಿ. ಇದು ಮೇನ್ ಆಗಿ ನಮ್ಮ ಅಜ್ಜಮ್ಮ ದೇವಿಗೆ ಹೋಗುವ ರಸ್ತೆ ಇದು. ಹಂಗಾಗಿ ನಾವು ಇದನ್ನ ನಮ್ಮ ಮಾನ್ಯ ಶಾಸಕರ ಅನುದಾನದಲ್ಲಿ KKRDP ವತಿಯಿಂದ ಇದನ್ನು ಹಾಕಿಸಿ ಸುಮಾರು ಒಂದು 80 ಲಕ್ಷಗಳ ಕಾಮಗಾರಿಕೆಯನ್ನು ಮಾಡಿಸಿದ್ದೇವೆ. ಆದರೆ KB ಅವರಿಗೆ ಸುಮಾರು 21 ದಿನಗಳಾದರೂ ಈ ಕಂಬಗಳನ್ನು ತೆರವು ಮಾಡಿಸಿ ವಧು ಮೇಲೆ ಹಾಕ್ಲಿಕ್ಕೆ ನಾವು ಅರ್ಜಿಯನ್ನು ಕೊಟ್ಟಿದ್ದೇವೆ. ಆದರೂ ಇದುವರೆಗಾದ್ರೂ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಮೇಲೆ ಗಿಡಗಳು ಹೋಗಿದೆ ಲೈನ್ ಮೇಲೆ, ಮತ್ತೆ ಅದೇ ರೀತಿಯಾಗಿ ಎಲ್ಲ ಲೈನ್ಗಳಿಗೆ ಅಡ್ಡ ಬಂದು ರಸ್ತೆಯನ್ನು ಅಡ್ಡಲಾಗಿ ನಿರ್ಮಿಸಿದ್ದಾರೆ. ಅದರಿಂದ ತೆರವುಗೊಳಿಸಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಇದು ವಿದ್ಯುತ್ ಇಲಾಖೆಯವ್ರಿಗಾಗಿರ್ಬೋದು, PDO ಅವ್ರಿಗಾಗಿರ್ಬೋದು, ಯಾರಿಗೇನಾದ್ರೂ ಸಂಬಂಧ ಇಲ್ಲ ಅಂತ ಅವ್ರಿಗೇನು ಸಂಬಂಧ ಇಲ್ಲದ ರೀತಿಯಲ್ಲಿ ಮಾತನಾಡ್ತಾರೆ. ಯಾಕಂದ್ರೆ ನಾವು ಸುಮಾರು ಒಂದು 4-5 ಸಾರಿ ಹೋಗಿ ನಾನು ದೂರನ್ನು ನೀಡಿ ಬಾಹ್ಯ ಮುಖಾಂತರವಾಗಿಯೂ ನಾನು ಹೇಳಿ ಬಂದರು ಮತ್ತು ಫೋನ್ ಮುಖಾಂತರ ಕರೆ ಮಾಡಿ ಹೇಳಿದರು, ವಿಡಿಯೋ ಮಾಡಿ ಕಳಿಸಿದರು. ಯಾವುದೇ ರೀತಿಯ ಉತ್ತರ ಕೊಡುತ್ತಿಲ್ಲ ಅವರು. PDO ಆಗಲಿ ಮತ್ತು ನಮ್ಮ KB ಅಧಿಕಾರಿಗಳಾಗಲಿ, SO ಆಗಲಿ, AW ಆಗಲಿ ಯಾರು ಬಂದು ಇದನ್ನು ವೀಕ್ಷಣೆ ಮಾಡಿ ಇದನ್ನು ತೆಗೆಸುವಂತ ಕೆಲಸ ಮಾಡ್ತಿಲ್ಲ. ಅಲ್ಲ, ಇದನ್ನ ರೋಡ್ ಕಾಮಗಾರಿ ಮಾಡಬೇಕಾದ್ರೆ ಅವ್ರಿಗೆ ವಿದ್ಯುತ್ ಇಲಾಖೆ ಅವ್ರಿಗೆ ಕಂಬ ಇದು ಕೇವರಣಿ ಹೇಳ್ಬೇಕಂದ್ರೆ ಯಾರನ್ನಾರು ಬಂದ್ರೆ ಬಿದ್ದು ಹೋಗಿ ಏನೋ ಅಕಸ್ಮಾತ್ ಪ್ರಾಣ ಹೋದ್ರೆ ಯಾರು ಹೊಣೆ? ಇಲ್ಲಿ ಊರಾಗೆ ಜನ ಇರ್ತೀವಿ, ಅಕಸ್ಮಾತ್ ಇಲ್ಲಿ ದೂರದಿಂದ ಬರ್ತೀವಿ, ಊರು ಹೊರಗಡೆ ಇದೆ, ಯಾರನ್ನಾರು ಬಿದ್ದು ಅನಾಹುತ ಆದ್ರೆ ಅದಕ್ಕೆ ಕಾರಣಭೂತರು ಯಾರಾಗಿರ್ತಾರೆ? ನಂಬರ್ ಹೇಳ್ಬೇಕಂದ್ರೆ ಊರಾಗಿರ್ತಾರೆ, ಊರಿನ ಜನ ಇದ್ರು ಊರಾಗೆ. ಹೊರಗಲಿಂದ ಬಂದ್ರೆ ಇಲ್ಲಿ ಬಿದ್ದು ಸತ್ತು ಹೋದ್ರೆ ಯಾರು ಹೊಣೆ? ನೋಡಿ, ನೀವೇ ನೋಡಿ, ಇಲ್ಲಿ ಜನರಿಗೆ ಮೊನ್ನೆ ಬಂದು ತೋರಿಸಿ ಎಲ್ಲ ಇದು ಮಾಡಿದ್ವಿ. ಸ್ವಲ್ಪ ಅಗಲ ಆದ್ರೆ ಓಡಾಡಕ್ಕೆ ಜನರಿಗೂ ಅನುಕೂಲ. ಈ ಕಡೆ ನಾವೇನು ಹೋಗಲ್ಲ. ಆದ್ರೆ ಬರೋರಾಗ ಅಕಸ್ಮಾತ್ ರೈತರು ಬಡ್ಡಿ ಇರ್ಲಿ, ಈಗ ನೀವೇ ನೋಡಿದ್ರ ಆ ಎತ್ತು ಪಾಪ ಏನಾರ ಆತಂದ್ರೆ ಯಾರು ಹೊಣೆ? ಮೊನ್ನೆ ಹಂಗೆ ಟ್ರಾಕ್ಟರ್ ಅಲ್ಲಿ ಕಲ್ಲ ಈಗ ಬಂದು ಆ ಕಂಬಕ್ಕೆ ಗೊತ್ತಿದ್ದ. ನಾನು ಅದೇ ಟೈಮಿಗೆ ಮಂಗಳವಾರ ಹೋಗ್ತಾ ಇದ್ದೆ ಸೈಕಲ್ ಮೇಲೆ. ಅವ್ನು ಬಂದು ಹಿಂಗೆ ಇಳಿಸ್ತಾ ಇದ್ದಾನ, ಒಂದು ಸೈಡ್ ಆಗಿ ಅಲ್ಲಿ ಡ್ಯಾಮೇಜ್ ಆಗಿದೆ ನೋಡಿ. 2-3 ದಿವಸ ಆಗಿಲ್ಲ, ಇಷ್ಟ ಡ್ಯಾಮೇಜ್ ಆದ್ರೆ ಮುಂದೆ ಹೆಂಗ್ ಸರಿ ಬಿಡ್ಬೇಕು? ಅಂದ್ರೆ ಇದು ಕಾಣ ಹೋದ್ರೆ ಯಾರು ಬರ್ತಾರೆ ಸರ್? ಯಾರು ಮನುಷ್ಯರಿಗೆ ಬೆಲೆನೇ ಇಲ್ಲ. ಆ ಚರಂಡಿ ನಮ್ಮೂರಾಗ ನೀವು ನೋಡ್ರಿ ಸರ್, ಚರಂಡಿಗಳು ಹಂಗೆ ಬಾತಿ ಹಂಗೆ ಸ್ಮೆಲ್ ಬರ್ತಾ ಇದಾವೆ, ಸೊಳ್ಳೆಗಳು ಜಗ್ಗೆ. 2-3 ವರ್ಷ ಆಯ್ತು. ನಾವು ರೈತರು ಕೂಲಿ ಮಾಡ್ಬೇಕು, ತಿನ್ಬೇಕು, ಆದ್ರೂ ಕೂಡ ಉದ್ಯೋಗ ಖಾತ್ರಿ ಕೆಲಸ ಇಲ್ಲ. ನಾವು ಕೂಲಿ ಮಾಡೇ ಜೀವನ ಮಾಡ್ಬೇಕು. 2.5 ವರ್ಷ ಆಯ್ತು ಸರ್, ಒಂದು ಉದ್ಯೋಗ ಖಾತ್ರಿ ಕೆಲಸನೂ ಇಲ್ಲ, ಏನೇನು ಇಲ್ಲ. ಅಧಿಕಾರಿಗಳು ಈ ಕಡೆ ತಿರುಗಿ ನೋಡ್ತಾರೆ, ಯಾರು ಅಂತ ನಾವು ಕ್ಲೀನ್ ಮಾಡಂಗಿಲ್ಲ. ಇಲ್ಲಿ ಜನ ಕೊಟ್ಟು ನೋಡಿ, ಹೊಲಸಾಗಿರೋ ಜಂಜಾಟ ಯೋಚನೆ ನೋಡ್ರಿ, ನೀವು ಕಣ್ಣಾರು ನೋಡ್ರಿ ಗೊತ್ತಾಗತ್ತೆ. ನೀವು ಕಣ್ಣಾರು ನೋಡಿದ್ರೆ ಗೊತ್ತಾಗೋದು. ಎಲ್ಲ ಒಳಗೆ ದನ ಕಟ್ಟೋದು, ಕಟ್ಟಿಗೆ ಹಾಕೋದು, ಒಳಗ ಎಲ್ಲ ಹೊಲಸು ಮಾಡೋದು, ಒಂದು ಸ್ವಲ್ಪ ಜವಾಬ್ದಾರಿ ತಗೋಬೇಕು. ವಿಡಿಯೋ ಬಂದು ತಗೊಂಡಿಲ್ಲ, ನೋಡ್ಬೇಕಲ್ಲ ಅವರು. ಸಂಬಳ ಕೊಡ್ತಾರೆ, ಕೊಡ್ತಾರ ಬರುತ್ತೆ. ಬಂದು ಇಲ್ಲಿ ವಿಸಿಟ್ ಮಾಡಬೇಕು, ಏನು ಸಮಸ್ಯೆ ಏನು ಮೊದಲು ನೋಡ್ಕೊಂಡೆಲ್ಲ ಅವರೆಲ್ಲ ಜವಾಬ್ದಾರಿ ತಗೋಬೇಕು. ಇವೆಲ್ಲ ಮೂಲಭೂತ ಸೌಕರ್ಯ ಏನು ಸರ್ಕಾರಕ್ಕಿದ್ರು ದೇವ್ರ ಕೊಡೋದಂತಾಗಿದೆ. ಯಾಕೆಂತಂದ್ರೆ ಒಂದು ನರೇಗಾ ಯೋಜನೆ ಸಹಿತ ನಿಮ್ಮ ಗ್ರಾಮದಲ್ಲಿ ಬಹಳಷ್ಟು ದುಡ್ಕೊಂಡ ತಿನ್ನುವಂತ ಪರಿಸ್ಥಿತಿ ಉಂಟಾಗುತ್ತೆ. ಒಂದು ನರೇಗಾ ಯೋಜನೆ ಕೊಟ್ಟರು ಸಹಿತ PDOಗಳು ಕೊಡ್ತಾ ಇಲ್ಲ ಅಂತ ಯಾವ ನ್ಯಾಯ ಇದು? ಅವ್ರು ಬಂದು ಇಲ್ಲಿ ವಿಸಿಟ್ ಮಾಡಿ ಎಲ್ಲ ಸೌಕರ್ಯ ನೋಡ್ಕೊಂಡು ಏನು ತೊಂದರೆ ಆಗಿದೆ, ಏನಾಗಿಲ್ಲ, ಏನು ಮಾಡಬೇಕು, ಏನು ಮಾಡಬಾರ್ದು ಅವ್ರಿಗೆ ನಿಮ್ಮ ಹೆಸರು? ನಮ್ಮ ಹೆಸರು ಶೆಟ್ಟಿನಾಯ್ಕ. ಇದೇ ಊರವರು? ಇದೇ ಊರವರು. ಇದಕ್ಕೇನಾದ್ರು ಕ್ರಮ ತಗೊಳ್ತಾರೆ?
ಏನ್ ತಗೊಂಡಾರೆ ಅವ್ರು ಬಂದು ನೋಡಂಗಿಲ್ಲ ತಗೊಳಂಗಿಲ್ಲ, ಬಂದು ನೋಡಿದ್ರೆ ಗೊತ್ತಾಗೋದಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಎಷ್ಟು ಹೋಲ್ ಸಾಕು ಇವು, ನೀವೇ ಕಣ್ಣ ನೋಡ್ಬೋದಲ್ಲ. ಸರ್ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಮೂಲಭೂತ ಸೌಕರ್ಯ ವಂಚಿತರಾಗ್ತಾ ಇದ್ದಾರೆ ಸಾರ್ವಜನಿಕರು. ನೀವೊಬ್ರು ಗ್ರಾಮ ಪಂಚಾಯತ್ ನಾವು ಸುಮಾರು ಸರಿ ಏನೇ ಮಾಡಿಸಿ ಅಂತ ಹೇಳಿದ್ರು ಎಲ್ಲ ರೀತಿಯ